ಭಟ್ಕಳದಲ್ಲಿ ಭುಗಿಲೆದ್ದಿದೆ ಮೂರಿನ ಕಟ್ಟೆ ಮರು ನಿರ್ಮಾಣದ ವಿವಾದ. ಜಾಗಟೆ ಕಟ್ಟೆಯಲ್ಲಿನ ಮೂರಿನ ಕಟ್ಟೆ ಒಡೆದಿದ್ದಾರೆ ಮುಸ್ಲಿಂ ಧರ್ಮೀಯರು. ತಡೆಯೋದಕ್ಕೆ ಹೋದಂತಹ ಪೊಲೀಸರ ಮೇಲೆ ಕೂಡ ಹಲ್ಲೆಯಾಗಿದೆ, ಲಾಠಿ ಚಾರ್ಜ್ ಆಗಿದೆ. ಸದ್ಯ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಮಾಡ್ತಾ ಇದ್ರು. ಈ ಅಗಲೀಕರಣ ಮಾಡುವಂತಹ ಸಂದರ್ಭದಲ್ಲಿ ಈ ಮೂರಿನ ಕಟ್ಟೆಯನ್ನ ತೆರವು ಮಾಡಲಾಗಿತ್ತು. ರಸ್ತೆ ಬದಿಯಲ್ಲಿ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವಂತಹ ಸ್ಥಳದಲ್ಲೇ ಈ ಮೂರಿನ ಕಟ್ಟೆ ಇದ್ದಿದ್ರಿಂದ ಅದನ್ನ ತೆರವು ಮಾಡಲಾಗಿತ್ತು. ಆದ್ರೆ ನಿಮ್ಗೆ ಸೂಕ್ತವಾದ ಸ್ಥಳವನ್ನ ನಾವು ನಿಗದಿ ಮಾಡ್ತೀವಿ, ಅಲ್ಲಿ ಮೂರಿನ ಕಟ್ಟೆ ನಿರ್ಮಾಣ ಮಾಡಬಹುದು ಅನ್ನೋ ಸಮಯವನ್ನ ನಿಗದಿ ಮಾಡಿದ್ರು ಕೂಡ ಬೇರೆ ಸ್ಥಳದಲ್ಲಿ ಮೂರಿನ ಕಟ್ಟೆಯನ್ನ ನಿರ್ಮಾಣ ಮಾಡಿದ್ರು. ಆದ್ರೆ ಅದು ಮುಸ್ಲಿಮರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಹೀಗಾಗಿ ಅದನ್ನ ತೆರವು ಮಾಡಲಿಕ್ಕೆ ಮುಂದಾಗಿದ್ರು ಮುಸ್ಲಿಂ ಮುಖಂಡರು. ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಮಾತಿನ ಚಕಮಕಿಯಾಗಿದೆ, ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಭಟ್ಕಳದಲ್ಲಿ ಮೂರಿನ ಕಟ್ಟೆ ಮರು ನಿರ್ಮಾಣದ ವಿವಾದ ಭುಗಿಲೆದ್ದಿದೆ. ಜಾಗಟೆ ಕಟ್ಟೆಯಲ್ಲಿನ ಮೂರಿನ ಕಟ್ಟೆಯನ್ನ ಮುಸ್ಲಿಂ ಧರ್ಮೀಯರು ಹೊಡೆದಾಕಿದ್ದಾರೆ. ಇದರಿಂದಾಗಿ ಈಗ ಲಾಠಿ ಚಾರ್ಜ್ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಮೂರಿನ ಕಟ್ಟೆ ವಿವಾದ ಈಗ ತಾರಕಕ್ಕೇರಿರುವಂತದ್ದು. ಹಿಂದೂ ಧರ್ಮದ ಅಸ್ಮಿತೆ, ಹಿಂದೂ ಧರ್ಮದ ಒಂದು ಸಾಂಪ್ರದಾಯಿಕ ಕಟ್ಟೆಯಾಗಿರುವಂತಹ ಒಂದು ಮೂರಿನ ಕಟ್ಟೆಯ ಮರು ನಿರ್ಮಾಣಕ್ಕೆ ವಿಚಾರವಾಗಿ ಮುಸ್ಲಿಂ ಧರ್ಮೀಯರು ಅದನ್ನ ಕಟ್ಟೆಯನ್ನ ಒಡೆದು ಹಾಕಿರುವಂತದ್ದು. ಈಗ ನಾವು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಮೂರಿನ ಕಟ್ಟೆ ಏನು ಮರು ನಿರ್ಮಾಣ ಆಗಿತ್ತೋ ಆ ಜಾಗದಲ್ಲಿ ಇದ್ದೇವೆ. ಈ ಕಲ್ಲನ್ನ ನೀವು ಚೆಲ್ಲಾಪಿಲಿಯಾಗಿ ಬಿದ್ದಿರುವಂತಹ ಒಂದು ದೃಶ್ಯಾವಳಿಯನ್ನ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಇದರ ಹಿನ್ನೆಲೆ ಏನು ಎನ್ನೋದಾದ್ರೆ ಕಳೆದ 2 ವರ್ಷದ ಹಿಂದೆ, ಅಂದ್ರೆ 2ರಿಂದ 1 ವರ್ಷದ ಹಿಂದೆ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಒಂದು ಸಂದರ್ಭದಲ್ಲಿ ಇಲ್ಲಿರುವಂತಹ ಹಿಂದೂ ಧರ್ಮದ ಮೂರಿನ ಕಟ್ಟೆಯನ್ನ ತೆರವು ಮಾಡಲಾಗಿತ್ತು. ನಾವೀಗ ದೃಶ್ಯಾವಳಿಯಲ್ಲಿ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಈ ಪಿಲ್ಲರ್ ಅನ್ನ, ಇದು ಕಬ್ಬಿಣದ ಸಲಾಕೆಯನ್ನ ಹಾಕಿ ಯಾವ ರೀತಿ ಪಿಲ್ಲರ್ ಗಳನ್ನ ನಿರ್ಮಾಣ ಮಾಡಲಾಗಿದೆಯೋ, ಈ ನಿರ್ಮಾಣ ಮಾಡಲಾಗಿರುವಂತದ್ದು ಮುಸ್ಲಿಂ ಸಮುದಾಯದವರಿಗೆ ಸೇರಿರುವಂತದ್ದು ಎನ್ನುವಂತಹ ಒಂದು ಮಾಹಿತಿ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಇದೇ ಮುಂಭಾಗದಲ್ಲಿ ಹಿಂದೂ ಪರ ಸಂಘಟನೆಯವರು ತಮ್ಮ ಅಸ್ಮಿತೆಯನ್ನ ಉಳಿಸಿಕೊಳ್ಳಲು ತಮ್ಮ ಧರ್ಮದ ಒಂದು ಮೂರಿನ ಕಟ್ಟೆಯನ್ನ ಇಲ್ಲಿ ನಿರ್ಮಾಣ ಮಾಡಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ತಮ್ಮವರ ಜಾಗ ಇಲ್ಲಿ ಇದೆ, ತಮ್ಮವರ ಒಂದು ಬಿಲ್ಡಿಂಗ್ ಇಲ್ಲಿ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಮೂರಿನ ಕಟ್ಟೆ ಇಲ್ಲಿ ನಿರ್ಮಾಣ ಆಗಬಾರದು ಎನ್ನುವಂತ ಬಗ್ಗೆ ಮುಸ್ಲಿಂ ಸಮುದಾಯದವರ ಒಂದು ತೀವ್ರವಾದಂತಹ ಒಂದು ವಿರೋಧ. ಸೊ ಈ ವಿರೋಧದ ಹಿನ್ನೆಲೆಯಲ್ಲಿ ಇದು ನಮ್ಮ ಜಾಗ, ಇದು ಇದೇ ಜಾಗದಲ್ಲಿ ಆಗಬೇಕು ಎನ್ನುವಂಥದ್ದು ಹಿಂದೂ ಪರ ಸಂಘಟನೆಯವರ ಒಂದು ವಾದ. ಸೊ ಈ ಹಿನ್ನೆಲೆಯಲ್ಲಿ ಈ ಜಾಗದಲ್ಲಿ ಒಂದು ಮೂರಿನ ಕಟ್ಟೆಯನ್ನ ಮರು ನಿರ್ಮಾಣವನ್ನ ಮಾಡಿದ್ರು. ಆದರೆ ಏಕಾಏಕಿಯಾಗಿ ಸಂಜೆ ಹೊತ್ತಲ್ಲಿ ಮೂರಿನ ಕಟ್ಟೆಯನ್ನ ಒಡೆದು ಹಾಕಲಾಗಿದೆ. ಇದು ಮುಸ್ಲಿಂ ಸಮುದಾಯದವರು ಬಂದು ಒಡೆದು ಹಾಕಿರುವಂತದ್ದು. ಅದ್ರ ಜೊತೆಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಗಲಾಟೆಯನ್ನ ಮಾಡಿದ್ದಾರೆ. ಪೊಲೀಸರ ಮೇಲೆಯೂ ಕೂಡ ಹಲ್ಲೆಯನ್ನ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಹೇಳಬೇಕಪ್ಪ ಅಂದ್ರೆ ಇವತ್ತು ಈ ಮೂರಿನ ಕಟ್ಟೆ ವಿವಾದ ಈಗ ತಾರಕಕ್ಕೇರಿರುವಂತದ್ದು. ಅದರ ಜೊತೆಗೆ ಇವತ್ತು ಈ ಘಟನೆ ಇಷ್ಟಕ್ಕೆ ನಿಲ್ಲಲ್ಲ. ಹಿಂದೂ ಪರ ಸಂಘಟನೆಯವರು ಕೂಡ ಇದನ್ನ ನಾವು ಮುಂದೆ ತಕ್ಕ ಒಂದು ಪಾಠವನ್ನ ಕಲಿಸ್ತೇವೆ ಮುಸ್ಲಿಂ ಸಮುದಾಯದವರಿಗೆ ಎನ್ನುವಂತಹ ಒಂದು ಮಾತನ್ನ ಕೂಡ ಹೇಳಿರುವಂತದ್ದು. ಹಿಂದೂ ಧರ್ಮದ ಸಾಂಪ್ರದಾಯಿಕ ಪದ್ಧತಿಯ ಮೂರಿ ಕಟ್ಟೆ ಮರು ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಟ್ಕಳದಲ್ಲಿ ಈಗಾಗಲೇ ವಿವಾದ ಎದ್ದಿರುವಂತದ್ದು. ಈಗಾಗಲೇ ಮರು ನಿರ್ಮಾಣ ಮಾಡಿದಂತ ಮೂರಿ ಕಟ್ಟೆಯನ್ನ ಮುಸ್ಲಿಮರು ಒಡೆಯಲು ಮುಂದಾಗಿರುವಂತದ್ದು. ಅದರ ಜೊತೆಗೆ ಪೊಲೀಸರ ಮೇಲೂ ಕೂಡ ಹಲ್ಲೆಯನ್ನ ಮಾಡಿರುವಂತಹ ಒಂದು ವಿಚಾರ ಬೆಳಕಿಗೆ ಬಂದಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಹಿಂದೂ ಪರ ಸಂಘಟನೆಯವರು ಇದ್ದಾರೆ. ಮಾಜಿ ಶಾಸಕರಾದಂತ ಸುನೀಲ್ ನಾಯ್ಕರವರು ಇದ್ದಾರೆ. ಅವ್ರು ಏನಂತಾರೆ, ಮುಂದೆ ಇವರ ಕ್ರಮ ಯಾವ ರೀತಿ ಇರುತ್ತೆ ಎನ್ನುವಂತಹ ಬಗ್ಗೆ ಕೇಳುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ಸರ್ ನಮಸ್ಕಾರ. ಈ ವಿವಾದ ಈಗ ಸದ್ಯದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹುಟ್ಟುಕೊಂಡಿರುವಂತದ್ದು ಮೂರಿ ಕಟ್ಟೆ ಮರು ನಿರ್ಮಾಣ ವಿಚಾರ. ಇವತ್ತು ಮಾತಿನ ಚಕಮಕಿಯೂ ಆಗಿತ್ತು ಮಧ್ಯಾಹ್ನದ ವಿಚಾರದಲ್ಲಿ. ಈಗ ಅದನ್ನ ಮರು ನಿರ್ಮಾಣವಾದಂತಹ ಮೂರಿ ಕಟ್ಟೆಯನ್ನ ಒಡೆದು ತೆಗೆದಿದ್ದಾರೆ. ಪೊಲೀಸರ ಮೇಲೂ ಹಲ್ಲೆ ಆಗಿದೆ. ಇದು ಯಾವ ರೀತಿ ನೀವು ಖಂಡಿಸ್ತೀರಿ? ಇದು ನಿಜವಾಗ್ಲೂ ಒಂದು ಕೆಟ್ಟ ಬೆಳವಣಿಗೆ ಇವತ್ತು ಭಟ್ಕಳದಲ್ಲಿ ಆಗಿರ್ತಕ್ಕಂಥದ್ದು. ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ, ಮೂರಿನ ಕಟ್ಟೆ ನಮ್ಮ ಅಸ್ಮಿತೆ, ಅದು ನಮ್ಮ ಒಂದು ಸಂಪ್ರದಾಯ. ಅದು ಕೇವಲ 1-2 ವರ್ಷದಲ್ಲಿ ಇರ್ತಕ್ಕಂಥ ಮೂರಿನ ಕಟ್ಟೆ ಅಲ್ಲ, ಅದು ಸತತ 100 ವರ್ಷದಿಂದ ನಮ್ಮ ಜನ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ. ಅದು ನಮ್ಮ ಒಂದು ದೇವರ ಹರಕೆಗಳನ್ನ ತೀರಿಸ್ತಕ್ಕಂಥ ಜಾಗ. ಅದು
ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ನಾವು ಈಗ ಮುರಿನಕಟ್ಟೆ ಈಗಾಗಲೇ ಸರ್ಕಾರ ತೋರಿಸಿರ್ತಕ್ಕಂಥದ್ದು, ತಾಲೂಕಾಡಳಿತ ತೋರಿಸಿರ್ತಕ್ಕಂಥ ಜಾಗದಲ್ಲಿ ನಾವು ನಮ್ಮ ಮುರಿನಕಟ್ಟೆಯನ್ನ ನಾವೆಲ್ಲರೂ ಸೇರಿ ಸರ್ಕಾರ ದುಡ್ಡಲ್ಲ, ನಮ್ಮ ಸ್ವಂತ ದುಡ್ಡಲ್ಲಿ, ಸಾರ್ವಜನಿಕ ದುಡ್ಡಲ್ಲಿ ನಾವು ಕಟ್ಟಿದ್ರು. ಅದನ್ನ ತೆಗಿತಕ್ಕಂಥ ಹಕ್ಕು ಯಾರಿಗೂ ಇಲ್ಲ. ನಾವು ಯಾವುದೇ ಯಾರಿಗೂ ತ್ರಾಸ ಕೊಡುವಂತ ಕೆಲಸ ನಾವು ಮಾಡಿಲ್ಲ. ಇವತ್ತು ತಾಲೂಕಾಡಳಿತ ಇವತ್ತು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ತಿಳ್ಕೊಳ್ಬೇಕು, ಇವತ್ತು ಯಾವ ರೀತಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಅಲ್ಪಸಂಖ್ಯಾತರಿಗೆ ಹೆಚ್ಚು ಸಹಕಾರ ಕೊಡುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥದ್ದು. ಒಟ್ಟಾರೆ ಹಿಂದೂಗಳನ್ನ ಓಡಿಸ್ಬೇಕು, ಹಿಂದೂಗಳನ್ನ ಸದೆಬಡಿಬೇಕು, ಈ ಮುಖಾಂತರ ತಮ್ಮ ಪ್ರಬಲತೆಯನ್ನ ತೋರಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಇಂಥ ನೀಚ ಕೆಲಸಕ್ಕಿದ್ದಾರೆ. ಇದಕ್ಕೆ ನಾವು ಉತ್ತರ ಕೊಡುವಂತ ಕೆಲಸ ಮುಂದೊಂದು ದಿವಸದಲ್ಲಿ ಮಾಡ್ತೇವೆ. ಈ ಸಂದರ್ಭದಲ್ಲಿ ಈ ಗಲಾಟೆ ಅವಶ್ಯಕತೆ ಇದೆಯಾ? ಇವತ್ತು ನಾನು ಹೇಳುವಂಥದ್ದಂದ್ರೆ ಭಟ್ಕಳದಲ್ಲಿ ಯಾರ್ಯಾರು ಸೌಹಾರ್ದತೆ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅವ್ರಿಗೆ ನಿಜವಾಗ್ಲೂ ನಾಚಿಕೆ ಆಗಬೇಕು. ಯಾಕಂತ ಹೇಳಿದ್ರೆ ಇಷ್ಟೊಂದು ಅಂದ್ರೆ ಮನುಷ್ಯರಾದವರು ಅರ್ಥ ಮಾಡ್ಕೊಳ್ತಾರೆ. ಇವತ್ತು 11 ಜನ ಭಟ್ಕಳದಲ್ಲಿ ಅಮಾನ್ಯವಾಗಿ ನೀರಿನಲ್ಲಿ ಮುಳುಗಿ ಸತ್ತಿದ್ದಾರೆ. ಶೋಕದ ವಾತಾವರಣ ಭಟ್ಕಳದಲ್ಲಿ ಇದ್ದಾಗ ಇವರು ಇಂಥ ವಾತಾವರಣ ನೋಡಿ ಇದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಹಿಂದೂಗಳ ವಿರುದ್ಧ ಸಮರ ಸಾಧಿಸಲಿಕ್ಕೆ ಇವರು 2,000 ಜನ ಸೇರಿಸಿ ಹೈವೇಲಿ ಹೈವನ್ನ ಅಡ್ಡಾಕುವಂಥದ್ದು. 10 ವರ್ಷದಿಂದ ನಾವು ಸಂಘರ್ಷ ಮಾಡ್ತಿದ್ದೇವೆ ಮುರಿನಕಟ್ಟೆ ಕಟ್ಟಲಿಕ್ಕೆ, ಆದ್ರೆ ಇವರು ನಮ್ಗೆ ಅದು ಸಹಕಾರ ಕೊಡ್ತಾ ಇಲ್ಲ. ಇದಕ್ಕಾದಂತ ಏನ್ ಪ್ರತಿಕ್ರಿಯೆ ಕೊಡಬೇಕು ಅದು ನಾವು ಕೊಡ್ತೀವಿ, ಅದರಲ್ಲಿ ಸಂಕೋಚನೆ ಇಲ್ಲ. ಇದಿಷ್ಟು ಏನು ಹಿಂದೂ ಪರ ಸಂಘಟನೆಯವರ ಮಾತು. ಕ್ಯಾಮರಾ ಪರ್ಸನ್ ನಿಖಿಲ್ ಜೊತೆ ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಮೂರಿನಕಟ್ಟೆ ಹಿಂದೂ ಮುಸ್ಲಿಂ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೇ ತಪ್ಪು ಮಾಡಿದ್ರೂ ಕಠಿಣ ಶಿಕ್ಷೆ ಕೊಡ್ತೇವೆ, ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಈ ಸಂಘರ್ಷದಲ್ಲಿ ಯಾರದೇ ತಪ್ಪಿದ್ರೂ ಕೂಡ ನಿಷ್ಪಕ್ಷಪಾತವಾಗಿ ಶಿಕ್ಷೆಯನ್ನ ನೀಡ್ತೇವೆ ಅಂತ ಹೇಳಿದ್ದಾರೆ. ತಾನು ದೇವಸ್ಥಾನವನ್ನ ಕಟ್ಟೋನ ಹೊರತು ಕೆಡುವವನ್ನಲ್ಲ, ಮುಸ್ಲಿಮರಿಂದ ಅನ್ಯಾಯವಾಗಿದ್ರೆ ಕ್ರಮ ಕೈಗೊಳ್ತೇವೆ ಅಂತ ಸಚಿವರು ಹೇಳಿದ್ದಾರೆ. ಕಿಡಿಗೇಡಿಗಳ ಕುಮ್ಮಕ್ಕಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ ಸಚಿವರು ಸೂಚನೆಯನ್ನ ನೀಡಿದ್ದಾರೆ. ದೇವಸ್ಥಾನ ಕಟ್ಟುವ, ದೇವಸ್ಥಾನ ತೆಗೆಯುವನಲ್ಲ, ಅರ್ಥ ಆಯ್ತಾ? ಹಾಗಾಗಿ ಅದು ಏನಾಗಿದೆ ಸಾಲ್ವ್ ಮಾಡೋ ಕೆಲಸ ಸರಿಯಾಗಿ ಸರಿಪಡಿಸಿ ಅದನ್ನು ಕ್ಲಿಯರ್ ಮಾಡೋ ಕೆಲಸವನ್ನು ಮಾಡ್ತೇವೆ. ಎಲ್ಲರೂ ಚಂದ ರೀತಿಯಲ್ಲಿ ಬದುಕಬೇಕು, ಬಾಳಬೇಕು. ಏನು ವ್ಯತ್ಯಾಸ ಆಗಿದೆ, ಇಲಾಖೆಯವ್ರದ್ದು ವ್ಯತ್ಯಾಸ ಆದರೆ ಇಲಾಖೆಯವ್ರ ಮೇಲೆ ಆ್ಯಕ್ಷನ್ ಆಗ್ತದೆ. ಅಥವಾ ಸಾರ್ವಜನಿಕರು ಯಾವುದೇ ಮುಸ್ಲಿಂ ಇರಲಿ ಹಿಂದೂಗಳಿರಲಿ ಯಾರು ತಪ್ಪು ಮಾಡಿದ್ರು ಅದು ತಪ್ಪೇ, ಅದು ತಪ್ಪಿಗೆ ಅವ್ರ ಮೇಲೆ ಕ್ರಮ ಆಗ್ತದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯ್ಕ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್ ನಾಯ್ಕ್, ಈ ಮೂರಿನಕಟ್ಟೆ ನಿರ್ಮಾಣವನ್ನ ಮಾಡಲಿಕ್ಕೆ ಸರ್ಕಾರ ಅಂದ್ರೆ ಜಿಲ್ಲಾಡಳಿತ ಸಮಯವನ್ನ ನಿಗದಿ ಮಾಡಿತ್ತು, ಸ್ಥಳ ಕೂಡ ನಿಗದಿ ಮಾಡಿತ್ತು. ಆದ್ರೆ ಅವ್ರಿಗೆ ನಿರ್ಮಾಣ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದ ಹಿಂದೂ ಸಂಘಟನೆಗಳಿಗೆ ಒಂದ್ ಕಡೆ, ಮತ್ತೊಂದ್ ಕಡೆ ಮುಸ್ಲಿಂ ಮುಖಂಡರದನ್ನ ಏಕಾಏಕಿ ಹೋಗಿ ಧ್ವಂಸ ಮಾಡಿದ್ದಾರೆ. ಪ್ರಮುಖವಾಗಿ ಸಂಘರ್ಷ ಉಂಟಾಗ್ಲಿಕ್ಕೆ ಯಾವ ಘಟನೆ ಕಾರಣ ಆಯಿತು? ಚೈತ್ರ, ಇದು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಮೂರಿನಕಟ್ಟೆ ವಿವಾದ ಇವತ್ತು ತಾರಕಕ್ಕೆ ಏರಿರುವಂಥದ್ದು. ಯಾಕಪ್ಪ ಅಂದ್ರೆ ಈ ಘಟನೆ ತಾರಕಕ್ಕೆ ಏರಲು ಮುಖ್ಯ ಕಾರಣ ಇವತ್ತು ಕಳೆದ 5 ವರ್ಷ ಹಿಂದೆ ಈ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಸಂದರ್ಭದಲ್ಲಿ ಹಿಂದೂ ಧರ್ಮದ ಅಸ್ಮಿತೆಯಾಗಿರ್ತಕ್ಕಂಥ ಹಿಂದೂ ಧರ್ಮದ ಸಾಂಪ್ರದಾಯಿಕ ಪದ್ಧತಿಗೆ ಒಳಗಾದಂಥ ಒಂದು ಮೂರಿನಕಟ್ಟೆಯನ್ನ ತೆರವು ಮಾಡಲಾಗಿತ್ತು. ಈ ತೆರವು ಮಾಡದಂಥ ಸಂದರ್ಭದಲ್ಲಿ ಅದನ್ನ ಪುನರ್ ನಿರ್ಮಾಣ ಮಾಡಿಕೊಡ್ಬೇಕು ಎನ್ನುವಂಥ ಬಗ್ಗೆ ಸಾಕಷ್ಟು ಬಾರಿ ಆಗ್ರಹಿಸಲಾಗಿತ್ತು. ಅದಾದ ನಂತರ ಈ ಸಂದರ್ಭದಲ್ಲಿ ಆಗಿರಲಿಲ್ಲ. ಆದರೆ ಇವತ್ತು ಈ ಮೂರಿನಕಟ್ಟೆಯನ್ನ ಇಲ್ಲಿನ ಹಿಂದೂ ಪರ ಸಂಘಟನೆಯವರೇ ನಿರ್ಮಾಣವನ್ನ ಮಾಡಿದ್ರು. ಆದರೆ ಇದಕ್ಕೆ ಮುಸ್ಲಿಂ ಸಂಘಟನೆಯಿಂದ ತೀವ್ರವಾದಂತಹ ಒಂದು ವಿರೋಧ ವ್ಯಕ್ತವಾಯಿತು. ಈ ವಿರೋಧ ವ್ಯಕ್ತವಾಗಲಿಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಈ ಮೂರಿನಕಟ್ಟೆಯನ್ನ ಇವತ್ತು ಏನು ನಿರ್ಮಾಣ ಮಾಡಿದ್ರು ಅಂದ್ರೆ ಪುನರ್ ನಿರ್ಮಾಣ ಮಾಡಿದ್ರು, ಅದರ ಪಕ್ಕದಲ್ಲೇ ಮುಸ್ಲಿಂ ಸಮುದಾಯದವರಿಗೆ ಸೇರಿರತಕ್ಕಂತ ಒಂದು ಜಾಗ ಇದೆ, ಅದನ್ನು ಕೂಡ ಬಿಲ್ಡಿಂಗ್ ಏನು ನಿರ್ಮಾಣ ಆಗ್ತಾ ಇದೆ. ಇದರಿಂದ ತಮಗೆ ತೊಂದರೆ ಆಗ್ತಾ ಇದೆ ಎನ್ನುವಂಥದ್ದು ಮುಸ್ಲಿಂ ಸಂಘಟನೆಯವರ ಒಂದು ವಾದ. ಆದರೆ ಇದು ನಾವು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಒಂದು ಜಾಗದಲ್ಲೇ, ನಾವು ಸುಪರ್ದಿಯಲ್ಲಿರುವಂತಹ ಒಂದು ಜಾಗದಲ್ಲೇ ನಾವು ಮೂರಿನಕಟ್ಟೆಯನ್ನ ನಾವು ನಿರ್ಮಾಣ ಮಾಡ್ತೇವೆ, ಅದು ಯಾವುದೇ ಖಾಸಗಿ ಜಾಗದಲ್ಲಿ ಮಾಡ್ತಾ ಇಲ್ಲ ಎನ್ನುವಂಥದ್ದು ಹಿಂದೂ ಪರ ಸಂಘಟನೆಯವರ ವಾದ ಆಗಿರುವಂಥದ್ದು. ಅದರ ಜೊತೆಗೆ ನಾವು ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ, ತೊಂದರೆ ಕೊಡದೆ ನಾವು ಇವತ್ತು ನಿರ್ಮಾಣ ಮಾಡ್ತಾ ಇದ್ದೇವೆ. ಈ ಹಿಂದೆಯೂ ಕೂಡ ಹಳೆ ಕಟ್ಟಡ ಕೂಡ ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಜಾಗದಲ್ಲೇ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ನಾವು ಕೂಡ ಈಗ ಅದೇ ಜಾಗದಲ್ಲಿ ನಿರ್ಮಾಣ ಮಾಡ್ತೇವೆ ಎನ್ನುವಂತಹ ಒಂದು ವಾದವನ್ನ ಹೇಳಿರುವಂಥದ್ದು. ಇವತ್ತು ಮುಂಜಾನೆ ಏನು ಈ ಮೂರಿನಕಟ್ಟೆಯನ್ನ ನಿರ್ಮಾಣ ಮಾಡಿದ್ರು ಹಿಂದೂ ಪರ ಸಂಘಟನೆ
ಸಂಘಟನೆಯವರು ಅವರ ಸ್ವಂತ ಖರ್ಚಿನಲ್ಲಿ. ಆದರೆ ಇವತ್ತು ಸಂಜೆ ರೊಚ್ಚಿಗೆದಂತ ಮುಸ್ಲಿಂ ಸಂಘಟನೆಯವರು ಈ ಮೂರಿನ ಕಟ್ಟೆಯನ್ನ ಒಡೆದು ತೆಗೆದಿರುವಂತದ್ದು. ಈ ಸಂದರ್ಭದಲ್ಲಿ ಸಾಕಷ್ಟು ಗಲಾಟೆ ಕೂಡ ಆಯಿತು. ನೀವೀಗ ದೃಶ್ಯಾವಳಿಯಲ್ಲಿ ನೋಡಿರ್ಬೋದು, ನಾವೀಗ ಈ ಮೂರಿನ ಕಟ್ಟೆ ಜಾಗದಲ್ಲಿದ್ದೇವೆ. ಖುದ್ದಾಗಿ ಈ ಮೂರಿನ ಕಟ್ಟೆ ಜಾಗದಲ್ಲಿ ಇದ್ದಂತ ಕಲ್ಲುಗಳನ್ನ ಯಾವ ರೀತಿ ಇಲ್ಲಿ ಚೆಲ್ಲಾಪಿಲ್ಲಿಯಾಗಿ ಹಾಕಲಾಗಿದೆ. ಅದರ ಜೊತೆಗೆ ಇಲ್ಲಿ ಸಿಮೆಂಟ್ ಮೂಲಕ ಇದನ್ನ ಮೂರಿನ ಕಟ್ಟೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಇಲ್ಲಿ ಯಾವುದೇ ರೀತಿಯಾದಂತ ಇದು ಸಿಮೆಂಟ್ ಆಗಿರ್ಬೋದು, ಕಲ್ಲಾಗಿರ್ಬೋದು, ಅದನ್ನ ತೆಗೆದು ಒಡೆದು ಚೂರು ಮಾಡಲಾಗಿದೆ. ಇಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತಹ ಒಂದು ದೃಶ್ಯವನ್ನ ಸಹ ನೀವು ಈಗ ನೋಡ್ತಾ ಇದ್ದೀರಿ. ಇದರ ಜೊತೆಗೆ ಮೂರಿನ ಕಟ್ಟೆಯ ಭಾಗದಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಸೇರಿರತಕ್ಕಂತ ಒಂದು ಜಾಗವೂ ಕೂಡ ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇವೆ. ಇಲ್ಲಿ ಏನೋ ಒಂದು ಬಿಲ್ಡಿಂಗ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಇದು ಅವರ ಖಾಸಗಿ ಜಾಗ. ಅದರ ಮುಂದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಒಂದು ಜಾಗ ಬರುತ್ತೆ. ಈ ಜಾಗದಲ್ಲಿ ಹಿಂದೂ ಪರ ಸಂಘಟನೆಯವರು ಈ ಮೂರಿನ ಕಟ್ಟೆಯನ್ನ ನಿರ್ಮಾಣ ಮಾಡಿದ್ರು. ಆದರೆ ಇದಕ್ಕೆ ತೀವ್ರವಾದಂತಹ ಒಂದು ವಿರೋಧವನ್ನ ವ್ಯಕ್ತಪಡಿಸಿರತಕ್ಕಂತ ಮುಸ್ಲಿಂ ಸಂಘಟನೆಯವರು ಇವತ್ತು ಸುಮಾರು ಒಂದು 8 ರಿಂದ 7 ಗಂಟೆಯ ಸುಮಾರಿಗೆ ಒಂದು 2,000 ಜನ ಬಂದು ಈ ಮೂರಿನ ಕಟ್ಟೆಯನ್ನ ಒಡೆದು ಹಾಕಿರುವಂತದ್ದು. ಇದರಿಂದ ಹಿಂದೂ ಪರ ಸಂಘಟನೆಯವರು ಕೂಡ ರೊಚ್ಚಿಗೆದ್ದಿರುವಂತದ್ದು. ಈ ಘಟನೆಗೆ ತಕ್ಕ ಪಾಠವನ್ನ ನಾವು ಕಲಿಸ್ತೇವೆ ಎನ್ನುವಂತಹ ಒಂದು ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ಹಿಂದೂ ಪರ ಸಂಘಟನೆಯವರು. ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಒಂದು ಶೋಕದ ವಾತಾವರಣ, ಅಂದ್ರೆ 11 ಜನ ಏನು ಸಾವನ್ನ ಕಂಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ನಾಳೆ ಸುಮ್ಮನಿರ್ತೇವೆ. ಅದಾದ ನಂತರ ನಮ್ಮಿಂದ ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ಇದಕ್ಕೆ ತಕ್ಕ ಪಾಠವನ್ನ ಕಲಿಸ್ತೇವೆ ಎನ್ನುವಂತಹ ಒಂದು ಮಾತನ್ನ ಕೂಡ ಹೇಳಿರುವಂತದ್ದು. ಇನ್ನೊಂದು ವಿಚಾರ, ಇದು ಜಿಲ್ಲಾಡಳಿತದಿಂದ ಆಗಲಿ ಅಥವಾ ತಾಲೂಕು ಆಡಳಿತದಿಂದ ಆಗಲಿ ಈ ಮೂರಿನ ಕಟ್ಟೆಯನ್ನ ನಿರ್ಮಾಣ ಮಾಡಲು ಯಾವುದೇ ರೀತಿಯಾದಂತಹ ಅನುಮತಿ ಇಲ್ಲ. ಆದರೆ ಕಳೆದ ಕೆಲವೊಂದು ವರ್ಷಗಳಿಂದ ಮೂರಿನ ಕಟ್ಟೆ ನಿರ್ಮಾಣ ಮಾಡಿಕೊಡಿ ಎನ್ನುವಂತ ಬಗ್ಗೆ ಹಿಂದೂ ಪರ ಸಂಘಟನೆಯವರು ಆಗ್ರಹವನ್ನ ಮಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಅವರಿಗೆ ಆಗ್ರಹಕ್ಕೆ ಇದನ್ನ ಮೂರಿನ ಕಟ್ಟೆ ನಿರ್ಮಾಣವನ್ನ ಮಾಡಿಕೊಟ್ಟಿರಲಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ತಾವೇ ಆ ಮೂರಿನ ಕಟ್ಟೆಯನ್ನ ನಾವು ನಿರ್ಮಾಣ ಮಾಡ್ತೇವೆ ಎನ್ನುವಂತ ಒಂದು ಇದರಿಂದ ಇವತ್ತು ಮೂರಿನ ಕಟ್ಟೆಯನ್ನ ನಿರ್ಮಾಣ ಮಾಡಿರುವಂತದ್ದು. ಅದಾದ ನಂತರ ಸಂಜೆ ಹೊತ್ತಷ್ಟೊತ್ತಿಗೆ ಈ ಘಟನೆ ನಡೆದಿರುವಂತದ್ದು. ಈಗ ನೀವು ಪೊಲೀಸರನ್ನ ಕೂಡ ನೋಡ್ತಾ ಇದ್ದೀರಿ. ಈಗ ಇಲ್ಲಿ ಯಾವುದೇ ರೀತಿಯಾದಂತಹ ಮತ್ತೆ ಘಟನೆ ನಡೆಯಬಾರದು, ಅಹಿತಕರ ಘಟನೆ ನಡೆಯಬಾರದು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನ ಇವತ್ತು ನಿಯೋಜನೆ ಮಾಡಿರುವಂತದ್ದು. ಗಲಾಟೆ ಸಂದರ್ಭದಲ್ಲಿ ಪೊಲೀಸರ ಮೇಲೆಯೂ ಕೂಡ ಹಲ್ಲೆಯಾದಂತಹ ಒಂದು ಘಟನೆ ನಡೀತು. ರೊಚ್ಚಿಗೆದಂತಹ ಮುಸ್ಲಿಂ ಸಮುದಾಯದವರು ಪೊಲೀಸರ ಮೇಲೆಯೂ ಕೂಡ ಹಲ್ಲೆಯನ್ನ ಮಾಡಲು ಮುಂದಾದ್ರು, ಹಲ್ಲೆಯೂ ಕೂಡ ಮಾಡಿದ್ರು. ದೂಡಾಟ ನಡೀತು, ಮಾತಿನ ಚಕಮಕಿ ಕೂಡ ನಡೀತು. ಇದನ್ನೆಲ್ಲ ಘಟನೆಯನ್ನ ಗಮನಿಸಿದಂತ ಹಿಂದೂ ಪರ ಸಂಘಟನೆಯವರು ಇದಕ್ಕೆ ತಕ್ಕ ಪಾಠವನ್ನ ಕಲಿಸ್ತೇವೆ ಎನ್ನುವಂತಹ ಒಂದು ಮಾತನ್ನ ಹೇಳಿರುವಂತದ್ದು. ಕಾನೂನು ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಎನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಅದರ ಜೊತೆಗೆ ಇದರ ನಡುವೆಯೂ ಕೂಡ ಮಿನಿಸ್ಟರ್ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಂಕಾಳು ವೈದ್ಯರು ಕೂಡ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಏನಪ್ಪಾ ಅಂದ್ರೆ, ತಾನು ದೇವಸ್ಥಾನ ಕಟ್ಟುವವನು, ಸಾಕಷ್ಟು ದೇವಸ್ಥಾನವನ್ನ ಕಟ್ಟಿದ್ದೇನೆ, ದೇವಸ್ಥಾನ ಕೆಡವವನಲ್ಲ. ಈ ಘಟನೆಯಲ್ಲಿ ಮುಸ್ಲಿಮರಾಗ್ಲಿ ಬೇರೆ ಯಾರೇ ಕಿಡಿಗೇಡಿಗಳಾಗ್ಲಿ ಏನೇ ಕ್ರಮ ತಪ್ಪು ಮಾಡಿದ್ರೆ ಅವರ ವಿರುದ್ಧ ತಾವು ಕ್ರಮ ಕೈಗೊಳ್ಳುತ್ತೇವೆ ಎನ್ನುವಂತಹ ಒಂದು ಅಭಿಪ್ರಾಯವನ್ನು ಕೂಡ ಹೇಳಿರುವಂತದ್ದು. ಚೈತ್ರ, ದರ್ಶನ್ ನಾಯ್ಕ್, ಇನ್ನು ಹೆದ್ದಾರಿ ಅಗಲೀಕರಣ ಮಾಡುವಂತಹ ಸಂದರ್ಭದಲ್ಲಿ ಈ ಮೂರಿನ ಕಟ್ಟೆ ನಮ್ಮ ಹಿಂದೂ ಪರ ಅಸ್ಮಿತೆ ಅಂತ ಹೇಳ್ತಾ ಇದ್ರು. ಇಂತಹ ಅಸ್ಮಿತೆ ಆಗಿರುವಂತಹ ಒಂದು ಸ್ಥಳವನ್ನ ತೆರವು ಮಾಡಿದಂತಹ ಸಂದರ್ಭದಲ್ಲಿ, ಅದರಲ್ಲೂ ಇಂತಹ ಕೋಮು ಸೂಕ್ಷ್ಮ ಪ್ರದೇಶಗಳಲ್ಲಿ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಲಿಕ್ಕೆ ಅಧಿಕಾರಿಗಳು ಯಾಕೆ ಇಷ್ಟು ತಡ ಮಾಡಿದ್ರು? ಯಾಕೆ ಅದು ಸಂಘರ್ಷಕ್ಕೆ ಹೋಗೋವರೆಗೂ ಕೂಡ ಅಧಿಕಾರಿಗಳು ಕಾಯ್ತಾ ಇದ್ರು? ಚೈತ್ರ, ನಾವೀಗ ಇದು ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ, ಅದ್ರ ಜೊತೆಗೆ ಆಡಳಿತ ವ್ಯವಸ್ಥೆ ಒಂದು ನಿರ್ಲಕ್ಷ್ಯ ಅಂತಾನೆ ಹೇಳಬೇಕಾಗತ್ತೆ. ಯಾಕಂದ್ರೆ ಭಟ್ಕಳ ಎನ್ನುವಂಥದ್ದು ಒಂದು ಸೂಕ್ಷ್ಮ ಪ್ರದೇಶ. ಕೋಮು ವಿಚಾರದಲ್ಲಿ ಇದು ಒಂದು ದೊಡ್ಡ ಸೂಕ್ಷ್ಮ ಪ್ರದೇಶ. ಇವತ್ತು ಹಳ್ಳಿಯಿಂದ ದಿಲ್ಲಿವರೆಗೂ ಎಲ್ಲರಿಗೂ ಗೊತ್ತಿರುವಂತಹ ಒಂದು ವಿಚಾರ. ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಸಂದರ್ಭದಲ್ಲಿ ಏನೋ ಈ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದಂತ ಈ ಮೂರಿನ ಕಟ್ಟೆಯನ್ನು ತೆರವು ಮಾಡ್ತಾರೋ, ಆ ಸಂದರ್ಭದಲ್ಲಿ ಅದಕ್ಕೆ ಪರ್ಯಾಯವಾಗಿ ಬೇರೆ ಜಾಗವನ್ನು ಹುಡುಕುವಂತ ಒಂದು ಪ್ರಯತ್ನವನ್ನ ಮಾಡಬೇಕಾಗಿತ್ತು. ಅದ್ರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಜಾಗದಲ್ಲೇ ಒಂದು ಕಡೆ ಇದಕ್ಕೆ ಜಾಗವನ್ನ ಕೊಡಬೇಕಾಗಿತ್ತು, ಅದಕ್ಕೆ ಅನುಮತಿ ಕೊಡಬೇಕಾಗಿತ್ತು. ಆದ್ರೆ ಇವತ್ತು ಈ ರೀತಿಯಾದಂತಹ ಗಲಾಟೆ ಆಗುವವರೆಗೂ ಕಾದು ನೋಡಬೇಕಾದಂತಹ ಅವಶ್ಯಕತೆ ಇರಲಿಲ್ಲ. ಚೈತ್ರ, ಧನ್ಯವಾದ ದರ್ಶನ್ ನಾಯ್ಕ್ ತಮ್ಮೆಲ್ಲ ಮಾಹಿತಿಗಾಗಿ.